ನಿಗಮ ಚಾನಲ್ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ಇವತ್ತು ಸಾರಿಗೆ ನಿಗಮಗಳ ಚರಿತ್ರೆಯಲ್ಲಿ ಒಂದು ಮಹತ್ವದ ದಿವಸ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ನಮ್ಮ ಬೇಡಿಕೆಗಳು ಭಾಳ ದಿವಸದಿಂದ ಪೂರೈಕೆ ಆಗದೆ ಹಾಗೇ ಇವೆ. ಅದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಬೇಕಾಗಿತ್ತು. ನಾವು ಕೂಡ ಇವತ್ತು ಆ್ಯಕ್ಚುಲಿ ಅವ್ರ ಮನೆ ಮುಂದೆ ಧರಣಿ ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಹಿನ್ನೆಲೆಯಲ್ಲಿ 5ನೇ ತಾರೀಕು ಅವ್ರ ಮೀಟಿಂಗ್ ಕರೆದಿದ್ರು. ನಂತರ ಅದು ಪೋಸ್ಟ್ಪೋನ್ ಆಗಿ ಇವತ್ತು ಮೀಟಿಂಗ್ ನಡೀತು. ಸುಮಾರು 1 ಗಂಟೆ ಕಾಲ ನಡೀತು ಮೀಟಿಂಗು. ಅದರಲ್ಲಿ 4 ನಿಗಮಗಳ ಅಧ್ಯಕ್ಷರುಗಳಿದ್ದರು, ಸನ್ಮಾನ್ಯ ಸಾರಿಗೆ ಸಚಿವರಿದ್ದರು, MDಗಳಿದ್ದರು, ಹಿರಿಯ ಅಧಿಕಾರಿಗಳಿದ್ದರು, ಇನ್ನು ನಮ್ಮ ಜಂಟಿ ಕ್ರಿಯಾ ಸಮಿತಿ ನಾವೆಲ್ಲರೂ ಇದ್ವಿ. ಇದರಲ್ಲಿ ಮುಖ್ಯವಾಗಿ ನಾವು ಮುಖ್ಯಮಂತ್ರಿಯವರ ಗಮನಕ್ಕೆ ನಾವು ತಂದಿದ್ದೇನೆಂದರೆ, 1/1/20ರಿಂದ 27/2/23ವರೆಗೆ 38 ತಿಂಗಳ ಅರಿಯರ್ಸ್ ಕೊಡಬೇಕು, ಹಿಂದಿನ ವೇತನ ಒಪ್ಪಂದಕ್ಕೆ ಸಂಬಂಧಪಟ್ಟಿದ್ದು. ಎರಡನೇದಾಗಿ 1/1/24ರಿಂದ ಹೊಸ ವೇತನ ಒಪ್ಪಂದ ಆಗಬೇಕು. ಮೂರನೇದಾಗಿ ಯಾವ್ಯಾವ ವಿಕ್ಟಿಮೈಸೇಷನ್ ಮೆಜರ್ಸ್ ಇದೆ, ಹಿಂದೆ 2021 ಸ್ಟ್ರೈಕಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆಲ್ಲ ಜನರಲ್ ಆಮ್ನೆಸ್ಟಿ ಕೊಟ್ಟು ಅವ್ರನ್ನೆಲ್ಲ ವಾಪಸ್ ತಗೋಬೇಕು. ಮತ್ತು ಇನ್ನೂ ಹಲವಾರು ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಜನರಲ್ ಆಮ್ನೆಸ್ಟಿಯಲ್ಲಿ ಬಗೆಹರಿಸಬೇಕು ಅನ್ನುವಂಥ ಒತ್ತಾಯ ಮಾಡಿದ್ವಿ. ಇದ್ರ ಜೊತೆಗೆ ಮೆಕ್ಯಾನಿಕಲ್ ಸಿಬ್ಬಂದಿ ಬಹಳವಾಗಿ ನಮ್ಮಲ್ಲಿ ಕೊರತೆ ಇದೆ. ಆ ಸಿಬ್ಬಂದಿಗಳನ್ನ ಕೂಡಲೇ ಕಾಂಟ್ರಾಕ್ಟ್ ಇಲ್ಲದೇ ನೇರವಾಗಿ ಸಂಸ್ಥೆಗೆ ನೇಮಿಸಬೇಕು ಅನ್ನುವಂಥ ಒಪ್ಪಂದವನ್ನು ನಾವು ಮಾಡಿದ್ದೀವಿ. ನಮ್ಮ ಲೀಡರ್ಗಳೆಲ್ಲರೂ ಕೂಡ ಮಾತಾಡಿದರು. ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಾವಧಾನವಾಗಿ ಎಲ್ಲರ ಮಾತನ್ನು ಕೇಳಿದರು. ಕೊನೆಗೆ ಅವರು ರೆಸ್ಪಾಂಡ್ ಮಾಡ್ತಾ ಹೇಳಿದರು, ಒಂದು, ನಿಮ್ಮನ್ನು ಮತ್ತೆ ಕರೆಸಿ ಶೀಘ್ರದಲ್ಲೇ ಅಧಿಕಾರಿಗಳ ಜೊತೆ ಮಾತನಾಡಿ ಶೀಘ್ರವಾಗಿ ನಿಮ್ಮನ್ನು ಕರೆಸಿ ಮಾತುಕತೆ ಮಾಡಿ ಒಪ್ಪಂದ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಸಭೆ ಒಂದು ಆಶಾಭಾವನೆಯಿಂದ ಮುಕ್ತಾಯಗೊಂಡಿದೆ. ನಾವು ಎಲ್ಲ ಭಾಳ ಸಂತೋಷವಾಗಿದ್ವಿ. ಮತ್ತು ಮುಖ್ಯಮಂತ್ರಿಗಳು ಮತ್ತು ನಾವು ಕೇಳ್ಕೊಳ್ಳೋದು, ಡಿಲೇ ಆಗದೇನೆ ಶುಭಸ್ಯ ಶೀಘ್ರಂ ಅಂತ ಬೇಗ ಮಾಡಿ ಅಂತ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಅರಸು ಅವ್ರು ಮಾತಾಡ್ತಾರೆ. ಈ ನಿಗಮ ಚಾನಲ್ ಮೂಲಕ ಅಲ್ಲ ಮಾತಾಡೋದೇನೆಂದರೆ, ಈಗ ಅನಂತಸುಬ್ಬ ಅಲ್ಲ ಹೇಳಿರೋದನ್ನು, ಇವತ್ತು ನಮ್ಮ ಭಾಳ ದಿನಗಳಿಂದ ಏನೊಂದು ಹಲವಾರು ಬೇಡಿಕೆಗಳು ಮುಖ್ಯವಾಗಿ 30 ತಿಂಗಳ ಬಾಕಿ ಇರ್ಬೋದು, 1/24 ವೇತನ ಪರಿಷ್ಕರಣೆ ಇರ್ಬೋದು. ಆಗ ಮತ್ತೊಂದು ಪ್ರಮುಖವಾದ ಬೇಡಿಕೆ ಇವತ್ತು ನಾವು ಮುಖ್ಯಮಂತ್ರಿಗಳಿಂದ ಇಟ್ಟಿದ್ದು ಅಂದರೆ, ಏನೊಂದು 6/4/21ರಲ್ಲಿ ಏನೊಂದು ಆಗಬಾರ್ದಂಥ ಮುಷ್ಕರ ನಡೀತು. ಆ ಮುಷ್ಕರ ಸಂದರ್ಭ ಏನು ಅನೇಕ ಕಾರ್ಮಿಕರು ಯಾವುದು FIR ಹಾಕಿದ್ದು, ಡಿಸ್ಮಿಸ್ ಎಲ್ಲ ಆದ್ರಲ್ಲ, ಆ ಎಲ್ಲ ನೌಕರರನ್ನ ವಾಪಸ್ ಎಲ್ಲ ಕೇಸ್ಗಳನ್ನು FIRಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಒತ್ತಾಯ ಮಾಡಿದ್ದಾವೆ. ಸಾರಿಗೆ ಮಂತ್ರಿಗಳು ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಏನು ಸರ್ಕಾರ ಇವತ್ತು ಏನೊಂದು ಉಪಸಮಿತಿಯನ್ನು ನೇಮಿಸಿದ್ದಾರೆ, ಆ ಉಪಸಮಿತಿಗೆ ಇವತ್ತು ಎಲ್ಲ ನೌಕರರು ಅವ್ರಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರೆ ಅವರೆಲ್ಲ ಕೇಸ್ಗಳನ್ನು ನಾವು ಸಕಾರಾತ್ಮಕವಾಗಿ ಪರಿಗಣಿಸ್ತೀವಿ ಅನ್ನೋ ಮಾತನ್ನು ಹೇಳಿ ನಿಜಕ್ಕೂ ಒಂದು ಉತ್ತಮ ಬೆಳವಣಿಗೆ. ಇವತ್ತೇನು ಮುಖ್ಯಮಂತ್ರಿ ಏನೋ ಮೀಟಿಂಗ್ ನಡೀತಿವತ್ತು ಕಾರ್ಮಿಕರಿಗೆ ಒಂದು ಒಳ್ಳೆಯ ಸುದಿನ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಎಲ್ಲ ಬೆಳಗ್ಗೆಗಳು 38 ತಿಂಗಳು ಬಾಕಿ ಇರ್ಬೋದು, ಅಥವಾ 1/24 ವೇತನ ಪರಿಷ್ಕರಣೆ ಇರ್ಬೋದು, ಅಥವಾ 6/4/21 ಮುಷ್ಕರದಲ್ಲಿ ಏನೇನು ಕಷ್ಟಗಳನ್ನು ಅನುಭವಿಸಿದ್ದಾರೆ ಎಲ್ಲ ಕಾರ್ಮಿಕರಿಗೂ ಒಂದು ಒಳಿತಾಗುತ್ತೆ ಅನ್ನೋದ ಆಶಾಭಾವನೆ ಜಂಟಿ ಕ್ರಿಯಾ ಸಮಿತಿ ಎಲ್ಲ ಕಾರ್ಮಿಕರು 4 ನಿಗಮಗಳ 1 ಲಕ್ಷ ಕಾರ್ಮಿಕರು ಕೂಡ ಭರವಸೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಅನ್ನೋ ಮಾತನ್ನು ನಾನು ಹೇಳ್ತೇನೆ. ನಾನು HS ಮಂಜುನಾಥ್ ಅಂತೇಳಿ CE2 ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ ನಾವಿದ್ದೀವಿ. ಏನು ಡಿಸೆಂಬರ್ 31ರಂದು ರಾಜ್ಯಾದ್ಯಂತ ಮುಷ್ಕರವನ್ನು ಮಾಡಲಿಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿತ್ತು. ಆ ಕರೆಯ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಸರ್ಕಾರ ನಿಮ್ಮನ್ನು ಏನು ಸಂಕ್ರಾಂತಿ ಹಬ್ಬದ ನಂತರ ಕರೆದು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರು. ಈಗಾಗಲೇ ನಮ್ಮ ಸಂಗಾತಿಗಳು ಹೇಳಿದರೆ ಬೇಡಿಕೆಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ 38 ತಿಂಗಳ ಕಾಲ ಅರಿಯರ್ಸನ್ನು ಕೊಡಬೇಕು, 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಈಗಾಗಲೇ 15 ತಿಂಗಳ ಕಾಲ ಕಳೆದಿದೆ. ನಂತರದಲ್ಲಿ ಏನು ಇಂಕ್ರಿಮೆಂಟು, ಬಾಟ, ಇತರೆ ಭತ್ಯೆಗಳು, ಆ ಎಲ್ಲ ಭತ್ಯೆಗಳನ್ನು ಹೆಚ್ಚಳ ಮಾಡಬೇಕು. ಮತ್ತಿತರೆ ಏನು ಬೇಡಿಕೆಗಳನ್ನು ಕೂಡ ಘಟಕಗಳಲ್ಲಿರುವ ಮೂಲಭೂತ ಸೌಲಭ್ಯಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ಎಲ್ಲ ಬೇಡಿಕೆಗಳ ಬಗ್ಗೆ ನಾವು ನೀವು ಕರೆದು ಮಾತನಾಡಿ ಸೆಟ್ಲ್ ಮಾಡಬೇಕು ಅಂತ ಹೇಳಿದ್ವಿ.
ಅವರು ಸಂಕ್ರಾಂತಿಯ ನಂತರ ಸಭೆ ಕರೀಲಿಲ್ಲ. ನಂತರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಇಂದು ನಾವು ಮುಖ್ಯಮಂತ್ರಿಗಳ ಮನೆ ಮುಂದೆ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಿದ್ವಿ. ಆ ಕರೆ ಹಿನ್ನೆಲೆಯಲ್ಲಿ ನಮ್ಮನ್ನು ಇವತ್ತು ಮಾತುಕತೆಗೆ ಆಹ್ವಾನ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ ಇವತ್ತು ನಡೆದಿದೆ. ನಮ್ಮ ಎಲ್ಲ ಬೇಡಿಕೆಗಳನ್ನು ಬಹಳ ಗಂಭೀರವಾಗಿ ಆಲಿಸಿದಂಥ ಮುಖ್ಯಮಂತ್ರಿಗಳು ನಿಮ್ಮ ಬೇಡಿಕೆಗಳನ್ನು ನಾವು ಯಾವುದೇ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಾಧ್ಯವಾದಷ್ಟು ಬೇಗ ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಅವರು ಆ ಸಭೆಯಲ್ಲಿ ತಿಳಿಸಿದ್ದಾರೆ. ನಾವಾದರೂ ಕೂಡ ಅವರಿಗೆ ಜ್ಞಾಪಿಸಿದ್ದೀವಿ, ಈಗಾಗಲೇ ವಿಳಂಬ ಆಗಿದೆ. ಈಗಾಗಲೇ 6 ತಿಂಗಳ ಹಿಂದೆನೇ ಮಾನ್ಯ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳ ಹತ್ರ ಸಭೆ ಮಾಡಿ ಸಾರಿಗೆ ನಿಗಮಗಳ ಬೇಡಿಕೆಗಳನ್ನು, ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರು. ಈಗ ವಿಳಂಬ ಆಗಿದೆ. ಆದ್ದರಿಂದ ಇನ್ನೂ ಹೆಚ್ಚು ವಿಳಂಬ ಇಲ್ಲದೆ ಈ ಸಮಸ್ಯೆಗಳನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡಿದ್ವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹಳ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ಇವತ್ತು ಅವರ ಗಮನಕ್ಕೆ ತಂದಿದ್ದೀವಿ. ಏನು 7/4/2021 15 ದಿವಸಗಳ ಕಾಲ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಸಾರಿಗೆ ಕಾರ್ಮಿಕರ ಮೇಲೆ ತೀವ್ರವಾದಂಥ ದಾಳಿಯನ್ನು ನಡೆಸಿ 1,500ಕ್ಕಿಂತಲೂ ಮಿಗಿಲಾಗಿ ನೌಕರರನ್ನ ಸೇವೆಯಿಂದ ವಜಾ ಮಾಡಿದ್ರು. ಆ ನೌಕರರನ್ನ ಪುನರ್ ನೇಮಕ ಮಾಡಲಿಕ್ಕೆ ನಾವು ಒತ್ತಾಯ ಮಾಡಿದಾಗ ಅವರು ಲೋಕ ಅದಾಲತ್ ನೇಮಕ ಮಾಡಿ ಹಲವಾರು ಷರತ್ತುಗಳನ್ನು ವಿಧಿಸಿದ್ದಾರೆ, ಪೊಲೀಸ್ ಕೇಸ್ಗಳನ್ನ ಹಾಕಿದ್ದಾರೆ. ಆದ್ರಿಂದ ನಾವು ಹೇಳಿದೀವಿ, ಲೋಕ ಅದಾಲತನ್ನ ರದ್ದುಪಡಿಸಿ 6/4/21 ಏನು ಸೇವೆನಲ್ಲಿ ಅವರಿದ್ರು ಆ ರೀತಿ ಅವರನ್ನ ಪರಿಗಣಿಸುವಂತ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದೇ ಇದ್ರೆ ನಿಮ್ಮ ಸರ್ಕಾರ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅತೃಪ್ತ 1,500 ಜನ ನೌಕರರು ಆಕ್ರೋಶಭರಿತವಾಗಿರ್ತಾರೆ. ಅದರಿಂದ ದಯಮಾಡಿ ಅದನ್ನು ಕೂಡ ಬಗೆಹರಿಸಬೇಕು ಅಂತ ಹೇಳಿದ್ದೀವಿ. ಅದಕ್ಕೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಪೊಲೀಸ್ ಕೇಸ್ಗಳನ್ನ ಈಗಾಗಲೇ ವಾಪಸ್ ಪಡೆದಿದ್ದೀವಿ, ಇನ್ನು ಉಳಿದಂಥವನ್ನ ಕೂಡಲೇ ವಾಪಸ್ ಪಡಿತೀವಿ ಅಂತಕ್ಕಂಥ ಅಂಶವನ್ನು ಬಹಳ ಸ್ಪಷ್ಟವಾಗಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದನ್ನ ನಾವು ಈ ಏನು ಮಾನ್ಯ ರಾಜು ಕಾಗೆ ಅವರು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಮ್ಮಷ್ಟೇ ತೀವ್ರವಾಗಿ ಮುಖ್ಯಮಂತ್ರಿಗಳ ಮೇಲೆ ಒಂದು ಒತ್ತಡವನ್ನು ಹಾಕಿದ್ದಾರೆ. ಅದರಿಂದ ಇವೆಲ್ಲವನ್ನೂ ನೋಡಿದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಪಾಸಿಟಿವ್ ಲೈನ್ ಅಲ್ಲಿ ಇದ್ದಾರೆ. ಅದರಿಂದ ಸಾರಿಗೆ ಕಾರ್ಮಿಕರ ಅತೃಪ್ತಿ ತೀವ್ರವಾಗಿ ಬೆಳೀಲಿಕ್ಕೆ ಮುಂಚೆ ಈ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಮಾನ್ಯ ಸಾರಿಗೆ ಸಚಿವರನ್ನ ಹಾಗೂ ಸಾರಿಗೆ ನಿಗಮದ 4 ಅಧ್ಯಕ್ಷರುಗಳನ್ನ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರುಗಳನ್ನ ಜಂಟಿ ಕ್ರಿಯಾ ಸಮಿತಿ ಈಗಲೂ ಕೂಡ ಮನವಿ ಮಾಡುತ್ತೆ. ಇದನ್ನ ಇವತ್ತು ನಡೆದಂತ ಒಂದು ವಿಷಯವನ್ನ ತಮ್ಮ ಗಮನಕ್ಕೆ, ನೌಕರರ ಗಮನಕ್ಕೆ ತರ್ತಾ ಇದೀವಿ. ನೌಕರರು ಇವತ್ತ ಏನು ಜಂಟಿ ಕ್ರಿಯಾ ಸಮಿತಿ ಸಭೆಗೆ ಹೋಗುತ್ತೆ, ಏನು ಬೇಡಿಕೆಗಳನ್ನ ಇತ್ಯರ್ಥ ಮಾಡಿಕೊಂಡು ಬರುವಂತ ಒಂದು ನಿರೀಕ್ಷೆಯನ್ನ ಅವರಿಗೆ ಹೊಂದಿದ್ರು, ಖಂಡಿತವಾಗೂ ಇವತ್ತ ಸರ್ಕಾರದ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಸಭೆ ಸಕಾರಾತ್ಮಕವಾಗಿದೆ. ದಯಮಾಡಿ ಎಲ್ಲ ನೌಕರ ಮಿತ್ರರು ಜಂಟಿ ಕ್ರಿಯಾ ಸಮಿತಿಯ ಒಂದು ಏನು ನಮ್ಮ ಜೊತೆ ಇರ್ತಕ್ಕಂಥ ಬಾಂಧವ್ಯ ಇದೆ, ಮತ್ತೆ ಏನು ಈಡೇರಿಸಬೇಕು ಈ ಬೇಡಿಕೆಗಳನ್ನ ಅಂತೇಳಿ ಅವರು ಒಂದು ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಖಂಡಿತವಾಗೂ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ 1,10,000 ಜನ ನೌಕರರ ಬೇಡಿಕೆಗಳನ್ನ ಇತ್ಯರ್ಥ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತಕ್ಕಂಥ ಪ್ರಶ್ನೆಯನ್ನು ಹೇಳಲಿಕ್ಕೆ ಬಯಸ್ತೀವಿ. Better.